Taste the Daily. ಅನೇಕ ಕಡೆ ಕಬ್ಬು ಬೆಳೆಗಾರರು ರೈತರು ಹೋರಾಟ ಮಾಡ್ತಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3500 ರೂಪಾಯಿ ದರ ನಿಗದಿ ಮಾಡಬೇಕು ಅನ್ನೋದು ರೈತರ ಆಗ್ರಹ. ಗುರ್ಲಾಪುರ ಕ್ರಾಸ್ನಲ್ಲಿ 8ನೇ ದಿನವೂ ಕೂಡ ರೈತರ ಪ್ರತಿಭಟನೆ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಹೆದ್ದಾರಿ ಬಂದ್ ಮಾಡೋದ್ರಿಂದ ಅನೇಕ ವಾಹನಗಳು ಸಾಲುಗಟ್ಟಿ ನಿಲ್ಬೇಕಾಗತ್ತೆ ಅಥವಾ ಅವ್ರಿಗೆ ಪರ್ಯಾಯ ಮಾರ್ಗವನ್ನು ಕಲ್ಪಿಸಬೇಕಾಗುತ್ತೆ. ಇದರಿಂದ ಆದ್ರೂ ರೀಚ್ ಆಗ್ಲಿ ನಮ್ಮ ಪ್ರತಿಭಟನೆ, ನಮ್ಮ ಆಕ್ರೋಶ, ನಮ್ಮ ಬೇಡಿಕೆಗಳು ಏನು ಅನ್ನೋದು ಗೊತ್ತಾಗ್ಲಿ ಅಂತ. ಬೇಡಿಕೆ ಇಷ್ಟೇ, 1 ಟನ್ಗೆ 3500 ರೂಪಾಯಿಯಂತೆ ದರವನ್ನ ನಿಗದಿ ಮಾಡಿ. ರೈತ ಸಂಘದ ರಾಜ್ಯಾದ್ಯಂತ ಕೂಡ ಚೂನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಬೇರೆ ಬೇರೆ ಕಡೆ ನೀವು ಗಮನಿಸ್ತಾ ಇದ್ದೀರಾ, ಕೆಲವು ಕಡೆ 6 ದಿನಕ್ಕೆ ಕಾಲಿಟ್ಟಿದೆ, ಕೆಲವು ಕಡೆ 10 ದಿನದ ಪ್ರತಿಭಟನೆ ನಡೀತಾ ಇದೆ. ಇಲ್ಲಿ ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ವಿಜಯಪುರ, ಬೆಳಗಾವಿ, ಬಾಗಲಕೋಟೆ ಈ ಭಾಗದ ರೈತರೆಲ್ಲರೂ ಕೂಡ ಇಲ್ಲಿಯೇ ಬಂದು ಜಾಂಡ ಊರಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಅಹೋರಾತ್ರಿ ಹೋರಾಟ ಇದು. ದಿನೇ ದಿನೇ ರೈತರ ಹೋರಾಟಕ್ಕೆ ಹೆಚ್ಚುತ್ತಿರುವಂತಹ ಬೆಂಬಲ. ವಿಜಯಪುರ, ಬಾಗಲಕೋಟೆ, ಮಹಾರಾಷ್ಟ್ರ ರೈತರಿಂದ ಕೂಡ ನೋಡಿ ಇಲ್ಲಿ ಬೆಂಬಲ ಸಿಗ್ತಾ ಇದೆ. ಮಹಾರಾಷ್ಟ್ರದ ಶಿವಸೇನೆ ಕೂಡ ರೈತರಿಗೆ ಬೆಂಬಲವನ್ನ ಕೊಡ್ತಾ ಇದೆ. ಜನರಿಗೆ ಗೊತ್ತು ರೈತರ ತಾಕತ್ತು ಏನು ಅಂತ. ಆದ್ರೆ ಈ ಸಕ್ಕರೆ ಕಾರ್ಖಾನೆಯವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಯಾಕೆ ಈ ರೀತಿಯಾಗಿ ಚೌಕಾಸಿ ಮಾಡ್ತಿದ್ದಾರೆ? 3500 ರೂಪಾಯಿ ನಿಗದಿ ಮಾಡೋದಕ್ಕೆ ಅಂತ 1 ವಾರ 10 ದಿನದಿಂದ ಪ್ರತಿಭಟನೆ ನಡೀತಾ ಇದ್ರು ಕೂಡ ಇವರು ಡೋಂಟ್ ಕೇರ್ ಅನ್ನುವಂತ ವರ್ತನೆ ತೋರಿಸ್ತಿದ್ದಾರೆ. ರೈತರು ಕೂಡ ಅದೇ ರೀತಿಯಾಗಿ ಸವಾಲ್ ಹಾಕ್ತಿದ್ದಾರೆ. 3500 ರೂಪಾಯಿಗೆ 1 ರೂಪಾಯಿ ಕಮ್ಮಿ ಬಿದ್ರು ಕೂಡ ನಾವು ಕಬ್ಬನ್ನ ಕೊಡೋದಿಲ್ಲ, ಕಬ್ಬನ್ನ ಅರಿಯುವಂತ ಫ್ಯಾಕ್ಟರಿಗಳಿಗೂ ಕೂಡ ನಾವು ಅನುಮತಿ ಕೊಡೋದಿಲ್ಲ, ಕಬ್ಬು ಅರಿಯೋದಕ್ಕೆ ಬಿಡೋದಿಲ್ಲ ನಾವು ಅಂತ. ಕಬ್ಬಿನಿಂದ ಬೆಲ್ಲ ಸಿಗುತ್ತೆ, ಇದರ ಬೇರೆ ಬೇರೆ ರೀತಿಯಾಗಿ ಉತ್ಪನ್ನಗಳನ್ನ ಮಾಡ್ತಾರೆ, ಅದರಿಂದ ಹೆಚ್ಚು ಲಾಭವನ್ನ ಪಡ್ಕೊಳ್ತಾರೆ ಕಾರ್ಖಾನೆಗಳು ಅಥವಾ ವ್ಯಾಪಾರಸ್ಥರು. ಆದ್ರೆ ಮೂಲತಃ ಕಬ್ಬನ್ನ ಬೆಳೆಯುವಂತ ರೈತರಿಗೆ ಮಾತ್ರ ಕೌಡೆ ಕಾಸಿನ ಬೆಲೆ ಇಲ್ವಾ? ಹಾಗಾದ್ರೆ ಬೀದಿಗಿಳಿದು ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಇದೇ ರೀತಿ 2014ರಲ್ಲೂ ಕೂಡ ಪ್ರತಿಭಟನೆ ಹೋರಾಟವನ್ನ ರೈತರು ಮಾಡಿದ್ರು. ಆಗ್ಲೂ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿದ್ರು. ಆಗ 300 ಕೋಟಿ ರೂಪಾಯಿಯನ್ನ ಪ್ರೋತ್ಸಾಹ ಧನವಾಗಿ ಸರ್ಕಾರ ಬಿಡುಗಡೆ ಮಾಡಿತ್ತು. ಪ್ರತಿ ಟನ್ಗೆ 150 ರೂಪಾಯಿಯಂತೆ ಬೆಂಬಲ ಬೆಲೆಯನ್ನ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಈ ಬಾರಿಯೂ ಕೂಡ ಅದೇ ರೀತಿಯಾಗಿ 1 ಟನ್ಗೆ 3500 ರೂಪಾಯಿ ದರ ನಿಗದಿ ಮಾಡಿ ಸ್ವಾಮಿ ಅಂತ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಗುರ್ಲಾಪುರ ಕ್ರಾಸ್ನಲ್ಲಿ ಬೆಳಗಾವಿ ರೈತರಿದ್ದಾರೆ, ಬಾಗಲಕೋಟೆ ರೈತರಿದ್ದಾರೆ, ಪಕ್ಕದ ಮಹಾರಾಷ್ಟ್ರದ ರೈತರಿದ್ದಾರೆ, ವಿಜಯಪುರದ ರೈತರು, ಇವರೆಲ್ಲರೂ ಕೂಡ ಒಟ್ಟಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಪ್ರತಿಭಟನೆಗೆ ಸಾಕಷ್ಟು ಬೆಂಬಲ ಸಿಗ್ತಾ ಇದೆ. ರೈತರು ಬೆಂಬಲ ಸೂಚಿಸ್ತಾ ಇದ್ದಾರೆ, ವ್ಯಾಪಾರಸ್ಥರು ಕೂಡ ಬೆಂಬಲ ಸೂಚಿಸ್ತಾ ಇದ್ದಾರೆ. ಆದರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮಾತ್ರ ಮೊಂಡುತನವನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಈ ಮೊಂಡಾಟಿಕೆಗೆ ಬ್ರೇಕ್ ಹಾಕಬೇಕು ಅಂದ್ರೆ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಪ್ರವೇಶ ಮಾಡಲೇಬೇಕಾಗುತ್ತೆ. ಕಾರಣ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇದನ್ನು ಪಾಲಿಸಲೇಬೇಕು ಅಂದರೆ ಕಾರ್ಖಾನೆಗಳು ಏನು ಮಾಡುವಂತಿಲ್ಲ, ಆದೇಶವನ್ನು ಪಾಲಿಸಲೇಬೇಕು. ಇದರ ಕುರಿತಾಗಿ ಇವತ್ತು ಮೀಟಿಂಗ್ ಕೂಡ ಇದೆಯಂತೆ. ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ. ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ರೈತರ ಪರವಾಗಿನೇ ಇರ್ತಾರೆ ಅನ್ನುವಂಥ ನಂಬಿಕೆ ನಮಗೂ ಇದೆ, ರೈತರಿಗೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಒಂದು ಭರವಸೆಯನ್ನು ಇಟ್ಕೊಂಡು ರೈತರು ಕಾಯ್ತಾ ಇದ್ದಾರೆ. ಬಟ್ ರೈತರು ಎಷ್ಟೇ ಪ್ರತಿಭಟನೆ ಮಾಡಿದರೂ ಕೂಡ ಕಾರ್ಖಾನೆಯ ಮಾಲೀಕರು ಮಾತ್ರ ಯಾಕೆ ಮನ್ಸು ಮಾಡ್ತಿಲ್ಲ ಅಂತ. ಪ್ರತಿ ವರ್ಷವೂ ಕೂಡ ರೈತರು ಕಬ್ಬನ್ನು ಬೆಳೀತಾರೆ, ಪ್ರತಿ ವರ್ಷವೂ ಕೂಡ ಲೋಡ್ ಗಟ್ಟಲೆ ಕಳಿಸ್ಕೊಡ್ತಾರೆ ಕಾರ್ಖಾನೆಗೆ. ರೈತರ ಜೊತೆಗೇನೆ ನಿಮ್ಮ ವ್ಯಾಪಾರ ಸಂಬಂಧ ಸ್ನೇಹಯುತವಾಗಿ ಇಲ್ಲ ಅಂತ ಅಂದ್ರೆ ನೀವು ಏನು ವ್ಯಾಪಾರ ಮಾಡ್ತೀರಿ? ಸರ್ಕಾರ 10,000 ಕೋಟಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಿ. ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಅವರು ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಗುರ್ಲಾಪುರ ಕ್ರಾಸ್ನಲ್ಲಿ TV5 ಜೊತೆಗೆ ಚೂನಪ್ಪ ಪೂಜಾರಿ ಅವರು ಮಾತನಾಡಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಂದಿಸಬೇಕು. ಬೆಳಗಾವಿ ಜಿಲ್ಲೆಯ ಮೂಡಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಏನು ಅಹೋರಾತ್ರಿ ಹೋರಾಟ ನಡೀತಾ ಇದೆ. ಕಾರ್ಖಾನೆಯ ಮಾಲೀಕರು ಮೊಂಡುತನ ಪ್ರದರ್ಶನ ಮಾಡ್ತಿದ್ದಾರೆ. 3200 ರೂಪಾಯಿ ದರ ಕೊಡೋದಕ್ಕೆ ಈ ಸಕ್ಕರೆ ಕಾರ್ಖಾನೆಗಳೇನಿದ್ದಾವೆ ಒಪ್ಕೊಂಡಿದ್ದಾವೆ. ಬಟ್ ನಮ್ಮ ಆಗ್ರಹ ಏನಿರೋದು 3500 ರೂಪಾಯಿ. ಅವ್ರು ದರ ಹೆಚ್ಚಿಸಲೇಬೇಕು. ಇಂದಿನ ಸಂಪುಟ ಸಭೆಯಲ್ಲೂ ಕೂಡ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಲಿ. ಸರ್ಕಾರ ಸಂಜೆವರೆಗೂ ಕೂಡ ರೈತರ ಹೋರಾಟಕ್ಕೆ ಸ್ಪಂದನೆ ಮಾಡದೇ ಇದ್ರೆ ನಾಳೆ ನಾವು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಚೂನಪ್ಪ ಪೂಜಾರಿ ಅವರು ಕೊಟ್ಟಿದ್ದಾರೆ. ರೈತ ಮುಖಂಡರು ಜೊತೆಗೆ
ಈ ಒಂದು ಸಂದರ್ಭದಲ್ಲಿ ಏನು ಪ್ರತಿಭಟನೆ ನಡೀತಾ ಇದಾವಲ್ಲ ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆ ಆ ಎಲ್ಲ ಪ್ರತಿಭಟನೆಯ ನೇತೃತ್ವವನ್ನು ಕೂಡ ಇವರೇ ವಹಿಸಿರೋದು. ಸಂಘಟನೆಗಳು ಇವತ್ತೆಲ್ಲ ನಮ್ಮ ಡಾಕ್ಟರ್ಸ್ಗಳು ಅವರೆಲ್ಲ ಕೂಡ ಬಂದ ಬೆಂಬಲ ಕೊಡತ್ತಾರು. ಅದೇ ರೀತಿಯಾಗಿ ನಾಡಿನ ಎಲ್ಲ ಯಾರ ಹತ್ರ ಎಲ್ಲರೂ ಊಟ ಮಾಡೋರೆಲ್ಲ ರೈತರ ಪರನೇ ಇರಬೇಕಾಗ್ತದೆ. ಎಲ್ಲರೂ ಕೂಡ ಬೆಂಬಲ ಕೊಡಲೇಬೇಕಾಗ್ತದೆ. ಯಾಕಂದ್ರೆ ರೈತ ಉಳಿದ್ರನ ಈ ದೇಶ ಈ ನಾಡ ಉಳಿಲಿಕ್ಕೆ ಸಾಧ್ಯತೆ. ಅವ್ನು ಬೀದಿಗೆ ಬರತಕ್ಕಂಥ ಪರಿಸ್ಥಿತಿ ಆಗೈತಿ. ಸಿದ್ದರಾಮಯ್ಯ ಅವರ ಒಂದು ಟನ್ನಿಗೆ 1,000 ರೂಪಾಯಿದಂತೆ ಏನು ಗೌರ್ಮೆಂಟ್ಗೆ 5,000 ಹೋಗ್ತತಿ ಒಂದು ಟನ್ನಿಗೆ, ಅದರೊಳಗಿನ 1,000 ರೂಪಾಯಿ ಕೊಡಲೇಬೇಕಾ? ಹೆಂಗೆ ಗ್ಯಾರಂಟಿಗಳನ್ನ ಕೊಟ್ಟಿರಿ ನಮ್ಮ ಮೂಲದಿಂದ ಅದಕ್ಕೆ 60,000 ಕೋಟಿ ರೂಪಾಯಿಗಿಂತ ತೆರಿಗೆ ಹೌದದು. ನರೇಂದ್ರ ಮೋದಿ ಅವರು ಕೊಡಬೇಕು, ಅವ್ರ 1,000 ಇವ್ರ 1,000. ಈ ಕಾರ್ಖಾನೆ ಮಾಲೀಕರ ಅವ್ರು ಮಂಡ್ರದಾರ, ಅವ್ರು ಕೊಟ್ಟರು ಇನ್ನು ಈಗಾಗಲೇ 3,200ಕ್ಕೆ ಬಂದಾರ. ನಾವು ಇನ್ನು 200 ಅವ್ರು ಕೊಟ್ಟರು ಭಾಳ ಚಲೋ ಆತ. ಕೊಡ್ಲಿಲ್ಲ ಅಂದ್ರೆ ರೈತ ದೇವರೆಲ್ಲ ಅವ್ರು ಹಣಿಬಾರ ಬರೀತಾರ. ಮುಂದಿನ ದಿನಮಾನದಾಗ ಅವ್ರು ರಾಜಕಾರಣ ಭವಿಷ್ಯ ಬರೀತಾರ. ಅವ್ರು ಕೊಟ್ರಂದ್ರೆ ಅವ್ರು ಉಳಿಸ್ಕೋತಾರ. ಆದ್ರ ಸರ್ಕಾರ ಏನು ಶ್ರಮ ಹಾಕಲ್ಲ, ಅದಕ್ಕೇನು ಬಂಡವಾಳ ಇಲ್ಲ. ನಾವೆಲ್ಲ ಬಂಡವಾಳ ಹಾಕಿ ಬೆಳೆದವ್ರು ನಾವು. ಕೇಂದ್ರ ಸರ್ಕಾರಕ್ಕೆ 5,000 ಹೋಗ್ತೈತಿ ಒಂದು ಟನ್ನಿಗೆ, ರಾಜ್ಯ ಸರ್ಕಾರಕ್ಕೆ 5,000 ಹೋಗ್ತೈತಿ. ಸಚಿವ ಸಂಪುಟದಾಗ 10,000 ಕೋಟಿ ರೂಪಾಯಿ ಒಂದು ಪ್ಯಾಕೇಜ್ ಮಾಡಲಿ, ಅದನ್ನ ಗೆಜೆಟ್ ಪಾಸ್ ಮಾಡಲಿ. ಪ್ರತಿ ವರ್ಷ ಕಬ್ಬು ಬೆಳೆಗಾರರಿಗೆ 10,000 ಕೋಟಿ ರೂಪಾಯಿ ನಾವು ಕೊಡ್ತೀವಿ. ಕಬ್ಬು ಬೆಳೆಗಾರ ಮೂಲದಿಂದ ನಮ್ಗೆ 50,000 60,000 ಕೋಟಿ ಟ್ಯಾಕ್ಸ್ ಬರ್ತೈತಿ ಅಂತೇಳಿ ಒಂದು ಗೆಜೆಟ್ ಮಾಡಲಿ. ನಾಳೆ ಇಡೀ ರಾಜ್ಯವ್ಯಾಪಿ 50 ಲಕ್ಷ ಜನ ಕಬ್ಬು ಬೆಳೆಗಾರರು, ಕಬ್ಬು ಮತ್ತು ನನ್ನೆಲ್ಲ ರೈತ ದೇವತೆಗಳು ಮತ್ತು ಇಡೀ ನಾಡಿನ ಎಲ್ಲ ರೈತ ಪರ ಚಿಂತಕರು, ನ್ಯಾಯವಾದಿಗಳು, ಇವತ್ತು ಸ್ಕೂಲ್ ಮಕ್ಕಳು ಇರ್ಬೋದು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಮಾಜಿ ಸೈನಿಕರು, ಇಡೀ ನಾಡಿನ ಇವತ್ತು ಊಟ ಮಾಡ್ತಕ್ಕಂಥ ಜನ ನಾಳೆ ಬೀದಿಗೆ ಬರತ್ತಾರೋ. ಕಬ್ಬು ಬೆಳೆಗಾರನ ಕೇಂದ್ರ ಸರ್ಕಾರಕ್ಕೆ ಒಂದತಿ, ರಾಜ್ಯ ಸರ್ಕಾರಕ್ಕೆ ಒಂದತಿ. ಅವ್ರದ್ದೇನು ಕೂಡ ಶ್ರಮ ಇಲ್ಲ. ನಮ್ಮ ಶ್ರಮ ಇದೆ, ನಮಗೆ ಬೆಲೆ ಕೊಡಲೇಬೇಕು. ಗುರ್ಲಾಪುರ ಕ್ರಾಸ್ನಲ್ಲಿ ರೈತರ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆದಿದೆ. ಹೋರಾಟಕ್ಕೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ರಾಜ್ಯ ಸರ್ಕಾರ ತಕ್ಷಣವೇ ರೈತರ ಹೋರಾಟಕ್ಕೆ ಸ್ಪಂದಿಸಬೇಕು, 3,500 ರೂಪಾಯಿ ದರವನ್ನ ಸರ್ಕಾರ ನಿಗದಿ ಮಾಡಬೇಕು, ಘೋಷಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ಆಗ್ರಹಿಸಿದ್ದಾರೆ. ಎರಡನೇ ದಿನನೇ ಬಂದು ಬೆಂಬಲ ಕೊಟ್ಟು ಜನರಿಗೆ ಭಾಗವಹಿಸಿ ಕರೆ ಕೊಟ್ಟೇನೆ. ಮೋಸ್ಟ್ಲಿ ಅವತ್ತೇ ಮುಗೀತು ಅನ್ಕೊಂಡಿದ್ದೆ. ಅದಷ್ಟು ವಿಳಂಬ ಮಾಡಿ ನೋಡಿದ್ರೆ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಒಟ್ಟ ರೈತರ ಹತ್ತಿಕ್ಕೊಂದು ಪ್ರಯತ್ನ ಮಾಡೋಕ್ಕೋಸ್ಕರ ವಿಳಂಬ ಮಾಡಕೈತಿ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಐತಿ. ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇದಕ್ಕೆ ವಿಳಂಬ ರೀತಿ ಧೋರಣೆ ಮಾಡಿದ್ರೆ 3,500 ರೂಪಾಯಿನ ಘೋಷಣೆ ಮಾಡೋದು ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದ್ರೆ ನಾಳೆಯಿಂದ ರೈತರು ಬಹಳ ಉಗ್ರವಾದಂಥ ಹೋರಾಟ ಕರೆ ಕೊಟ್ಟಿದ್ರು. ಆ ಉಗ್ರ ಹೋರಾಟ ಎರಡನೇ ರೀತಿಯಾಗಿರ್ತ ನರಗುಂದ ಬಂಡೆ ಆಗುವಂಥ ಸಾಧ್ಯತೆ ಇದೆ. ಅಂತ ಅನಾಹುತ ಮುಂಚಿತವಾಗಿಯೇ ಅವ್ರು ನ್ಯಾಯ ಕೊಡೋ ಕೆಲಸವನ್ನ ಸರ್ಕಾರ ಮಾಡಬೇಕು. ಫ್ಯಾಕ್ಟ್ರಿ ಮಾಲೀಕರು ಒಂದಾಗಿ ರೈತರ ಹಿತವನ್ನು ಕಾಪಾಡಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಹೌದು, ಅವ್ರು 8 ದಿನ ಆಯ್ತಲ್ಲ, ಶಾಂತಿಗೂ ಹೋರಾಟ ಮಾಡಕತ್ತಾರೆ, ಸಹನೆಯಿಂದ ಹೋರಾಟ ಮಾಡಕತ್ತಾರೆ. ಇನ್ನು ಕಬ್ಬಿನ ಬೆಲೆ ನಿಗದಿಗಾಗಿ ಮುಂದುವರೆದಂತಹ ರೈತರ ಪ್ರತಿಭಟನೆಯಲ್ಲಿ ಹಲವಾರು ಜನರು ಭಾಗಿಯಾಗಿದ್ದಾರೆ. ಬೆಳಗಾವಿಯ ಅಥಣಿ ಪಟ್ಟಣದಲ್ಲಿ ತೀವ್ರಗೊಂಡಿದೆ ರೈತರ ಹೋರಾಟ. 3ನೇ ದಿನಕ್ಕೆ ಕಾಲಿಟ್ಟಂತ ಬೆಳಗಾವಿ ಜಿಲ್ಲೆ ಅಥಣಿ ಬಂದ್. ಇಲ್ಲಿ 3 ದಿನ ಆಯ್ತು ರೈತರು ಪ್ರತಿಭಟನೆ ಮಾಡ್ತಾ. ಸತತ 3 ದಿನಗಳಿಂದ ಕೂಡ ಬಂದ್ ಆಗಿರುವಂತ ಅಥಣಿ ನೋಡಿ, ಬಾರಿಕೋಲನ್ನ ಹಿಡಿದು ಬೀಸ್ತಾ ತಮ್ಮ ಮೈಗೆ ತಾವೇ ಏಟನ್ನ ಕೊಟ್ಕೊಳ್ತಾ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ರೈತರು. ಅಥಣಿ ಪಟ್ಟಣದ ಹಳಿಯಾಳ ವೃತ್ತದಲ್ಲಿ ರೈತರ ವಿಭಿನ್ನ ಪ್ರತಿಭಟನೆಯನ್ನ ನೀವು ಗಮನಿಸ್ತಾ ಇದ್ದೀರಿ. ರಾಜ್ಯ ಸರ್ಕಾರಕ್ಕೆ ರೈತರನ್ನು ಬೀದಿ ಮೇಲೆ ಕುಣಿಸಿರುವ ರಾಜ್ಯ ಕೇಂದ್ರ ಸರ್ಕಾರ ನ್ಯಾಯ ಕೊಡಿಸ್ರಿ ನೀವು. ಮತ್ತು ಸಿದ್ದರಾಮಯ್ಯ ಸರ್ಕಾರ ತಕ್ಷಣ ಈ ರೈತರ ಪರವಾಗಿ ಧಾವಿಸಬೇಕು. ಈಗ ನಿನ್ನೊಂದು ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಸ್ಟೇಟ್ಮೆಂಟ್ ಕೊಟ್ಟರಿ, ಕೇಂದ್ರ ಸರ್ಕಾರ ಮೇಲೆ ಬಟ್ಟು ತೋರಿಸಿರಿ. ಅದು ನಮಗೆ 20-30 ವರ್ಷ ಗೊತ್ತೈತಿ, ಅದನ್ನು ಹೆಂಗೆ ಹೋರಾಟ ಮಾಡ್ಬೇಕು ಅನ್ನೋದು ಗೊತ್ತೈತಿ, ಯಾರು ತಪ್ಪೈತಿ. ಈಗ ತಾತ್ಕಾಲಿಕ ನಾವು 3,500 ಏನು ಬೇಡತ್ತಿದ್ವಲ್ಲ ಅದನ್ನು ಬಗೆಹರಿಸ್ರಿ. ಅದು SIP ಮತ್ತು ಸ್ವಾಮಿನಾಥನ್ ವರದಿ ನಿಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ. ಅದಕ್ಕೆಲ್ಲ ನಾವು ಸಜ್ಜಿದೀವು. ಮುಂದಿನ ದಿನಮಾನದೊಳಗೆ ಅದಕ್ಕೆ ಈಗಿನ ಪರಿಸ್ಥಿತಿ, ತಾತ್ಕಾಲಿಕ ಪರಿಸ್ಥಿತಿ ಏನೈತೆ ಅದನ್ನು ಬಗೆಹರಿಸಿ ನಮಗೆ ನ್ಯಾಯ ಕೊಡಿಸ್ರಿ. ರೋಡ್ ಮೇಲಿಂದ ರೈತರು ನೆಬಸ್ರಿ. ಇದು 3ನೇ ದಿವಸ ಮುಂದುವರೆದೈತಿ ಹೋರಾಟ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಮಾನದೊಳಗೆ ನಿಮ್ಮ ಭವಿಷ್ಯ ಬೇಕಂದ್ರೆ
ಒಂದು ಏನೋ ಚರ್ಚೆ ಮಾಡಿ ರೋಡ್ ಮೇಲೆ ರೈತರನ್ನ ಎಬಿಸ್ರಿ ಮತ್ತೆಲ್ಲ ಅಂಗಡಿ ಮುಗ್ಗಟ್ಟುಗಳು ಜನರಿಗೆ ತ್ರಾಸೈತಿ. ಪಾಪ ವ್ಯಾಪಾರಸ್ಥರು ಪಾಪ ಒಂದೊಂದು ಕೆಲವೊಂದು ಬಡವು ಇರ್ತಾವೆ, ಹೊಟ್ಟೆ ತುಂಬಿಕೊಂಡು ಇರ್ತಾವೆ. 3ನೇ ದಿವಸ ಬಂದ ಕಡೆ ಇರ್ತೈತಿ. ಅವ್ರ ಪ್ರೀತಿಯಿಂದ ಅವ್ರಿಗೆ ಏನಾಗೈತಿ, ನಮ್ಮ ಅಥಣಿ ತಾಲೂಕಾ ಸಿಟಿ ಜನರಿಗೆ ಈ ಕಡೆ ನಮ್ಮ ರೈತರನ್ನು ಬಿಡಕ್ಕೆ ಬರತ್ತೋ ಅವ್ರ ನೋವು ಒಳಗೆ ಹೊರಗೆ ಹೇಳ್ಕೊಳಕ್ಕೆ ಬರಬಾರ್ದಂಥ ಪರಿಸ್ಥಿತಿ ಐತಿ. ಇಂಥ ನೋವನ್ನು ನೋಡ್ಕೊಂಡು ನೀವು ಯಾರಾದರೂ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಬಂದ ಅಧಿಕಾರದೊಳಗೆ ಯಾರದಿಲ್ಲ ಅವ್ರು ಬಂದು ನಮಗೆ ನ್ಯಾಯ ಕೊಡಿಸ್ರಿ, ಈ ರೋಡ್ ಮೇಲೆ ರೈತರನ್ನ ಎಬ್ಬಿಸ್ರಿ ಅಂತ ಅಥಣಿ ತಾಲೂಕಾ ರೈತರ ಪರವಾಗಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ಈಗಾಗಲೇ ರಾಜ್ಯದಾದ್ಯಂತ ಕೂಡ ರೈತರ ಪ್ರತಿಭಟನೆ ನಡೀತಾ ಇದೆ. ಇಲ್ಲಿ ಅಥಣಿ ಇರಬಹುದು, ಗುರ್ಲಾಪುರ ಕ್ರಾಸ್ನಲ್ಲಿ ಬೇರೆ ಬೇರೆ ಭಾಗದಿಂದ ರೈತರು ಬಂದು ಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಸ್ಪಂದಿಸೋದು ಹೇಗೆ, ಯಾವಾಗ? ಜಯಮೃತ್ಯುಂಜಯ ಶ್ರೀಗಳು ಕೂಡ ಈ ಸಂದರ್ಭದಲ್ಲಿ ಪ್ರತಿಭಟನೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಬೆಳಗಾವಿ ಜಿಲ್ಲೆ ಮೂಲಂಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ನಡೀತಿರ್ತಕ್ಕಂಥ ಕಬ್ಬು ಬೆಳೆಗಾರರ ಹೋರಾಟ ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ರೈತ ಹೋರಾಟಕ್ಕೆ ಈಗ ಸಾಕಷ್ಟು ಒಂದು ಬೆಂಬಲ, ವ್ಯಾಪಕವಾದಂತಹ ಬೆಂಬಲ ವ್ಯಕ್ತವಾಗ್ತಾ ಇದೆ. ಅದು ಬೆಳಗಾವಿ ಜಿಲ್ಲೆ ಗುರ್ಲಾಪುರ ಆಗಿರ್ಬೋದು, ಜೊತೆಗೆ ಮೂಡಲ್ಗಿ ಆಗಿರ್ಬೋದು, ಏನು ಗೋಕಾಕ್ ತಾಲೂಕಿನ ಅಂಕಲಿ ಆಗಿರ್ಬೋದು, ಅಥಣಿ ಆಗಿರ್ಬೋದು, ನಿಪ್ಪಾಣಿ, ಚಿಕ್ಕೋಡಿ, ಬೈಲಹೊಂಗಲ್, ಹೀಗೆ ಎಲ್ಲ ಕಡೆ ಕೂಡ ರೈತರ ಹೋರಾಟಕ್ಕೆ ವ್ಯಾಪಕವಾದಂತಹ ಬೆಂಬಲ ವ್ಯಕ್ತವಾಗ್ತದೆ. ಜೊತೆಗೆ ಇದು ಕೂಡ ಒಂದು ರಾಜ್ಯ ಸರ್ಕಾರಕ್ಕೆ ಒಂದೇ ಒಂದು ಬೇಡಿಕೆ ಇರ್ತಕ್ಕಂಥದ್ದು, ರೈತರಿಗೆ ನ್ಯಾಯಯುತವಾದಂತ ದರವನ್ನ ಘೋಷಣೆ ಮಾಡಬೇಕು. ಸಕ್ಕರೆ ಕಾರ್ಖಾನೆಗಳಿಂದ ರೈತರಿಗೆ ಮೋಸ ಆಗ್ತಾ ಇದೆ ಅಂತ ಒಂದು ಆಕ್ರೋಶವನ್ನ ರೈತರು ಈ ಒಂದು ಹೋರಾಟದ ಮೂಲಕ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ರೈತರು ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂಜೆವರೆಗೆ ಸರ್ಕಾರ ರೈತರ ಬೇಡಿಕೆ ಸ್ಪಂದಿಸ್ತೇ ಅನ್ನುವಂತ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಈಗಾಗಲೇ ಸಕ್ಕರೆ ಕಾರ್ಖಾನೆಗಳು 3,700 ರೂಪಾಯಿ ದರ ಕೊಡೋದಕ್ಕೆ ಸಿದ್ಧವಾಗಿದ್ದಾವೆ. ಆದ್ರೆ ಇದಕ್ಕೆ ಯಾವುದೇ ರೀತಿಯ ಸುತಾರಾಗಿ ರೈತರು ಒಪ್ಪಿಗೆ ಸೂಚಿಸಿಲ್ಲ. 3,500 ಬೇಕು ಅಂತ ಪಟ್ಟು ನಡೆದಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆಯಿಂದ 3,400 ಕೊಟ್ಟು ಕೂಡ ನಾವು ಆ ಒಂದು ದರಕ್ಕೆ ಒಪ್ಕೊಳ್ತೇವೆ ಅನ್ನೋಂತ ಒಂದು ಸಂದೇಶವನ್ನು ಕೂಡ ರೈತ ಮುಖಂಡರು ರವಾನಿಸಿದ್ದಾರೆ. ಇಷ್ಟೆಲ್ಲ ಒಂದು ರೈತರು ಮಾರ್ಕೆಟ್ ನಡೆಸೋದು ಕೂಡ ಸಕ್ಕರೆ ಕಾರ್ಖಾನೆಗಳ ಮೊಂಡುತನ ಮುಂದುವರಿದೆ ಅಂತ ಹೇಳ್ಬೋದು. ಪ್ರಭಾವಿ ರಾಜಕೀಯ ನಾಯಕರ ಒಂದು ಮಾಲೀಕತ್ವ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಯಾವುದೇ ಒಂದು ಒತ್ತಡಕ್ಕೆ ಬಂದಾಗ್ತಾ ಇಲ್ಲ. ರೈತರು ಹೋರಾಟ ನಡೆಸ್ತಾ ಇದ್ದಾರೆ. ಹಾಗಾಗಿ ಈಗ ಏನು ಸರ್ಕಾರದ ಮಧ್ಯೆ ಪ್ರವೇಶ ಮಾಡಬೇಕು, ರೈತರ ಒಂದು ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ಮಾಡಬೇಕು. ಇವತ್ತು ಸಚಿವ ಸಂಪುಟದಲ್ಲಿ ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ, ಇದಕ್ಕೆ ಮುಖ್ಯಮಂತ್ರಿಗಳಿಗೆ ಸಚಿವ ಎಚ್.ಕೆ. ಪಾಟೀಲ್ ರೈತ ಹೋರಾಟದ ಏನೆಲ್ಲ ಮನವರಿಕೆ ಮಾಡಿಕೊಟ್ಟ ಬಳಿಕ ಸಿಎಂ ಏನೆಲ್ಲ ವಿಚಾರಗಳನ್ನ ಏನು ಮಾಧ್ಯಮಗಳ ಮೂಲಕ ಒಂದು ರೈತರಿಗೆ ಸಂದೇಶ ರವಾನಿಸ್ತಾರೆ ಅನ್ನೋ ಕೇಳಿರ್ತಕ್ಕಂಥದ್ದು. ಒಂದ್ ವೇಳೆ ಸಕ್ಕರೆ ಕಾರ್ಖಾನೆಗಳು 3,200 ಹೆಚ್ಚಿಗೆ ದರ ಕೊಡೋದೇ ಇಲ್ಲ ಅಂದ್ರೆ ಆಗ ಸರ್ಕಾರದ ಮಧ್ಯೆ ಪ್ರವೇಶ ಮಾಡಬೇಕು. ಸಕ್ಕರೆ ಕಾರ್ಖಾನೆಗಳಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನು ತೆರಿಗೆ ಬರುತ್ತೆ, ಪ್ರತಿ ಟನ್ಗೆ 5,000 ರೂಪಾಯಿ ಹೋಗುತ್ತೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಲಾ 1,100,000 ರೂಪಾಯಿ ಹೆಚ್ಚುವರಿ ದರವನ್ನ ರೈತರಿಗೆ ಘೋಷಣೆ ಮಾಡಬೇಕು, ಕಬ್ಬು ಬೆಳೆಗಾರರಿಗೆ ಘೋಷಣೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಇಟ್ಟಿರ್ತಕ್ಕಂಥದ್ದು. ಜೊತೆಗೆ ಏನು ರಾಜ್ಯಾಧ್ಯಕ್ಷ ಆದ ಚೀನಪ್ಪ ಪೂಜಾರಿ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಇವತ್ತು ಸಚಿವ ಸಂಪುಟದಲ್ಲಿ ಸರ್ಕಾರ 10,000 ಕೋಟಿ ರೂಪಾಯಿಯನ್ನ ಕಬ್ಬು ಬೆಳೆಗಾರರಿಗೆ ತೆಗೆದುಬಿಡಬೇಕು, ಜೊತೆಗೆ ರೈತರಿಗಾಗಿ ತೆಗೆದುಬಿಡಬೇಕು. ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ರೈತರಿಗಾಗಿ ನಾವು ತೆಗೆದಿಡುತ್ತೇವೆ ಅನ್ನುವಂಥ ವಿಚಾರಗಳನ್ನ, ಅಂದ್ರೆ ಕಬ್ಬಿನ ಬೆಲೆ ವಿಚಾರವಾಗಿ ತೆಗೆದಿಡುವಂತ ವಿಚಾರವನ್ನ ಏನು ಸ್ಪಷ್ಟಪಡಿಸಬೇಕು ಅಂತ ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಇದಷ್ಟೇ ಅಲ್ಲದೆ ಒಂದ್ ವೇಳೆ ಒಂದು ಸರ್ಕಾರ ಸ್ಪಂದನೆ ಮಾಡದಿದ್ರೆ ನಾಳೆ ರಾಜ್ಯವ್ಯಾಪಿ ಹೋರಾಟ ತೀವ್ರಗೊಳ್ಳುತ್ತೆ. ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಮಾಡ್ತೇವೆ. ರಾಷ್ಟ್ರೀಯ ಹೆದ್ದಾರಿ ಮೇಲೆ ಲಕ್ಷಾಂತರ ಜನ ರೈತರು ಬರ್ತಾರೆ. ಆಗ ಆಗುವಂತ ಅನಾಹುತಗಳಿಗೆ ಸರ್ಕಾರವೇ ನೇರ ಹೊಣೆ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಒಂದು ರೈತ ಹೋರಾಟಗಾರರು ಕೊಡ್ತಾ ಇದ್ದಾರೆ. ನಾಳೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಹತ್ತೂರು ಟೋಲ್ ನಾಕಾದಲ್ಲಿ ಒಂದು ರೈತರು ಸಮಾವೇಶಗೊಳ್ತಾರೆ. ಅಲ್ಲಿಂದ ಒಂದು ರೈತರು ಪ್ರತಿಭಟನೆ ಆರಂಭಿಸಿದ್ರೆ ಅವಾಗ ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಏಕಕಾಲದಲ್ಲಿ ರೈತರು ಹೋರಾಟದ ಮೂಲಕ ಒತ್ತಡ ಹಾಕೋದಕ್ಕೆ ಸಾಧ್ಯ ಅನ್ನುವಂತ ಒಂದು ಮಾತುಗಳು ಈಗ ರೈತರು ಆಡ್ತಿರ್ತಕ್ಕಂಥದ್ದು. ಹಾಗಾಗಿ ಈಗ ಸರ್ಕಾರದಿಂದ ಈವರೆಗೆ ಕೂಡ ಅದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ. ನಿನ್ನೆ ಎಚ್.ಕೆ. ಪಾಟೀಲ್ ಬಂದು ಅವ್ರ ಅಹವಾಲನ್ನು ಸ್ವೀಕರಿಸಿದ್ದಾರೆ. ಸರ್ಕಾರದ ಜೊತೆ ಬಂದು ಮಾತಾಡೋದಕ್ಕೆ ಕೂಡ ಒಂದು ಅವ್ರು ಮನವಿ ಕೂಡ ಮಾಡಿಕೊಂಡ್ರು. ರೈತರು ಯಾವುದೇ ನಿಯೋಗನ ಬರೋದಿಲ್ಲ, ಸರ್ಕಾರವೇ ಒಂದು ದರವನ್ನು ಘೋಷಣೆ ಮಾಡಬೇಕು, ಘೋಷಣೆ ಮಾಡೋದು ಕೆಲಸ ಮಾಡಬೇಕು ಅಂತ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ.